ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಬಾಯಲ್ಲಿಟ್ಟರೆ ಕರಗುವಂತಹ ಸ್ವೀಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದೇ ರೀತಿಯಾಗಿ ನಾನಿಲ್ಲಿ ಇವತ್ತು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಸಾಮಗ್ರಿಗಳನ್ನು ಹಾಕ್ಕೊಂಡು ಚಿರೋಟಿ ರವೆಯಿಂದ ಮಾಡಿದಂತಹ ಬರ್ಫಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಬರೀ ಒಂದೇ ಒಂದು ಸ್ಪೂನ್ ತುಪ್ಪವನ್ನು ನಾನಿಲ್ಲಿ ಬಳಕೆ ಮಾಡಿದ್ದೀನಿ ಅಷ್ಟೇ. ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಕೂಡ ಮಾಡ್ಕೊಳ್ಬೋದು. 1 ಕಪ್ ಆಗುವಷ್ಟು ಚಿರೋಟಿ ರವೆಯಿಂದ ಹೇಗೆ ಬರ್ಫಿಯನ್ನು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬರ್ಫಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂತಹ ಪ್ಯಾನ್ ಆದರೂ ತಗೊಳ್ಬೋದು ಅಥವಾ ಬಾಣಲೆಯನ್ನಾದರೂ ತಗೊಂಡು ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ತುಂಬ ಫೈನ್ ಆಗಿರುವಂತಹ ರವೆ ಅಂತಂದರೆ ಚಿರೋಟಿ ರವೆಯನ್ನು ಇಲ್ಲಿ ಹಾಕ್ಕೊಳ್ಬೇಕು. 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಇದನ್ನು ಇನ್ನು ತುಂಬ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ನೀವು ದೊಡ್ಡಕ್ಕೆ ಅಥವಾ ಮೀಡಿಯಮ್ ಉರಿನಲ್ಲಿ ಇದು ಸೀದು ಹೋಗುತ್ತೆ. ಅದಕ್ಕೋಸ್ಕರ ತುಂಬ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಒಂದು 5ರಿಂದ 6 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು. ನಾನು ಕೂಡ ಇಲ್ಲಿ ಘಮ ಬರೋ ತನಕ ಅಂದರೆ 6 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ ರವೆಯನ್ನು. ಕೈ ಬಿಡದೆ ನಾವು ಇದನ್ನು ಈ ಥರ ತಿರುಗಿಸ್ತಾನೆ ಇರಬೇಕು. ಈಗ ರವೆ ಎಲ್ಲ ಹುರಿದಾಗಿದೆ, ಘಮ ಕೂಡ ಬಂದಿದೆ. ಇದನ್ನು ತೆಗೆದೀಗ ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ಇಲ್ಲಿ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಯನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ಅಂದರೆ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ಇದನ್ನು ಕೂಡ ಪಾಕವನ್ನು ಮಾಡಿಕೊಳ್ಬೇಕು. ನೀವು ಯಾವತ್ತೂ ಅಷ್ಟೇ ಸಕ್ಕರೆ ಪಾಕವನ್ನೆಲ್ಲ ಮಾಡ್ಕೊಳ್ಬೇಕಾದ್ರೆ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮಾಡೋದು ಒಳ್ಳೆಯದು. ಸಕ್ಕರೆ ಎಲ್ಲ ಸ್ವಲ್ಪ ಕರಗ್ತಾ ಬಂತು ಅನ್ನುವಾಗ ಒಂದು ಸ್ವಲ್ಪ ಕೇಸರಿಯನ್ನು ಹಾಕ್ಕೊಳ್ಬೇಕು. ಇದು ಕಂಪ್ಲೀಟಾಗಿ ಆಪ್ಷನಲ್ಲು. ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಅಥವಾ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಗ್ಯಾಸ್ ಉರಿಯನ್ನು ತುಂಬ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಈ ಥರ ಮೊಗಚಬೇಕು. ಆವಾಗ ನಿಮಗೆ ಸಕ್ಕರೆ ಕರಗಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ನೊರೆ ಬಂತು, ಆಮೇಲೆ ಕೈಗೆ ಒಂದು ಸ್ವಲ್ಪ ಜಿಡ್ಡಿನ ಅಂಶದಾಗೆ ನಮಗೆ ಗೋಚರ ಆಯಿತು. ಆಮೇಲೆ ಇನ್ನೊಂದು ಅಂಶ ನಾವು ಸಕ್ಕರೆ ಪಾಕ ಆಯಿತು ಅಂತ ಕಂಡು ಹಿಡಿಯೋದು ಹೇಗಂತಂದರೆ, ಈಗ ನೂಲೆಳೆ ಪಾಕಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಟೈಮಲ್ಲಿ ನಾವು ಇದನ್ನು ತೆಕ್ಕೊಳ್ಬೇಕು. ಈ ಪಾಕ ಒಂದು ಮೇನ್ ಇಂಪಾರ್ಟೆಂಟು, ನಾವು ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಉರಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕೈಗೆ ಒಂದು ಸ್ವಲ್ಪ ಜಿಡ್ಡಿನ ಅಂಶ ನಮಗೆ ಗೊತ್ತಾಗ್ತಿದೆ. ಇನ್ನೊಂದು ಸ್ವಲ್ಪ ಅಷ್ಟೇ ನೂಲೆಳೆ ಬರ್ತಿದೆ ಅನ್ನುವಾಗಲೇ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ಅಥವಾ ಇನ್ನೊಂದು ರೀತಿಯಾಗಿ ಪಾಕವನ್ನು ಆಯಿತು ಅಂತ ಹೇಗೆ ನಾವು ಗೊತ್ತಾಗೋದು ಅಂತಂದರೆ, ನೊರೆ ಬರುತ್ತೆ ನೋಡಿ, ಅದರಲ್ಲಿ ಒಂದು ಸ್ವಲ್ಪ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದಿ ಇನ್ನು ಬರ್ತಿದೆ ಅನ್ನುವಾಗಲೇ ಸ್ಟವನ್ನು ಆಫ್ ಮಾಡಿಕೊಂಡು ನಾವು ಹುರಿದಿರುವಂತಹ ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ತುಂಬಾ ಸಿಂಪಲ್ ಆಗಿದೆ. ಬಟ್ ನಿಮಗೆ ಒಂದು ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಿದರೆ ಆಯಿತು. ನಾನು ಆಗಲೇ ಹೇಳಿದಂತೆ ತುಂಬ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ ಈ ಪ್ರೊಸೆಸನ್ನು. ಈಗ ಗ್ಯಾಸ್ ಉರಿಯನ್ನು ಬಂದ್ ಮಾಡಿಕೊಂಡು ಹುರಿದಿರುವಂತಹ ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಇನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಗ್ಯಾಸ್ ಉರಿಯನ್ನು ಆಗಲೇ ಬಂದ್ ಮಾಡ್ಕೊಂಡಿದ್ದೀನಿ, ಅದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನೀಗ ಕೈ ಆಡಿಸ್ತಾನೆ ಇರಿ. ಈಗ ಸ್ಟವ್ವಿಂದ ಕೆಳಗಡೆ ಇಳಿಸಿ ಬಾಣಲಿಯನ್ನು ನಾವೀಗ ತಿರುಗಿಸ್ತಾನೆ ಇರಬೇಕು. ಒಂದು 2 ನಿಮಿಷದಿಂದ ನೋಡಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಈಗ 2 ನಿಮಿಷದಿಂದ 3 ನಿಮಿಷದಲ್ಲಿ ನಿಮಗೆ ಈ ಥರ ಗಟ್ಟಿ ಆಗುತ್ತೆ. ಅದು ಈ ಥರ ಸೌಟಿಂದ ಮಿಕ್ಸ್ ಮಾಡೋದನ್ನು ಮಾತ್ರ ಬಿಡಬಾರ್ದು. 1ರಿಂದ 2 ನಿಮಿಷಗಳ ಕಾಲ ನಾವು ಹೀಗೆ ಮಿಕ್ಸ್ ಮಾಡಿದರೆ ಸಾಕು. ಮತ್ತು ಇದು ಮಿಲ್ಕ್ ಮೇಡ್ ಅಥವಾ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ನೋಡಿ, ಆವಾಗ ನಾವು ಇದನ್ನು ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ತುಂಬಾ ಸುಲಭ ಈ ಸ್ವೀಟನ್ನು ಮಾಡೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಒಂದೇ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ್ದು, ಸಕ್ಕರೆ ಪಾಕವನ್ನು ಆದಷ್ಟು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಹಂತದಲ್ಲಿ ಹೇಗೆ ಬರುತ್ತೆ ಅಂತ. ಈಗ ನೋಡಿ, ಈ ಹಂತದಲ್ಲಿ ನಾನೀಗ ಇದನ್ನು ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕೇವಲ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಹೊತ್ತು ಸಾಕಾಗುತ್ತೆ. ಇದು ತಣ್ಣಗಾದ ನಂತರ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು. ಅಥವಾ ನೀವೀಗ ಸ್ವಲ್ಪ ದಪ್ಪಕ್ಕೆ ನೀವು ಮಾಡ್ತೀರಿ ಅಥವಾ ದಪ್ಪಕ್ಕೆ ಬಂದಿದೆ ಸ್ವೀಟ್ ಅಂತಾದರೆ 1ರಿಂದ 1.5 ಗಂಟೆ ಹೊತ್ತಾದರೂ ಹಿಡಿಬೋದು. ಈಗ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ತೆಳ್ಳಗಾಗಿ ಹರಡ್ಕೊಂಡಿದ್ದೀನಿ ತಟ್ಟೆಯಲ್ಲಿ. ಹಾಗಾಗಿ ಒಂದು ಅರ್ಧದಿಂದ 3/4 ಗಂಟೆ ಹೊತ್ತು ತಣ್ಣಗಾಗೋದಕ್ಕೆ ಹಿಡಿದಿದೆ. ಇನ್ನು ಮೇಲಿಂದ ಇದಕ್ಕೆ ಗಾರ್ನಿಷಿಗೆ ನೀವು ಯಾವುದೇ ರೀತಿಯಾದಂತಹ ಡ್ರೈ ನಟ್ಸನ್ನು ಹಾಕ್ಕೊಳ್ಬೋದು. ನಾನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ತಟ್ಟೆ ಫುಲ್ಲು ಈ ಥರ ಹರಡಬೇಕು. ಇದು ತಣ್ಣಗಾಗ್ತಾ ಹೋದ ಹಾಗೇ ನಿಮಗೆ ಈ ಥರ ಹರಡೋದಕ್ಕೆ ಬರೋದಿಲ್ಲ. ಬಿಸಿ ಇರುವಾಗಲೇ, ಸ್ವಲ್ಪ ಬಿಸಿ ಇರುವಾಗಲೇ ಹೀಗೆ ಮಾಡ್ಕೊಳ್ಬೇಕು. ಈಗಾಗಲೇ ಹೂವು ಬಿಸಿ ಅಷ್ಟೇ ಇದೆ ಅಷ್ಟೇ. ಇನ್ನೀಗ ಮೇಲಿಂದ ಈಗ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತಹ ಬಾದಾಮ್ ಪೀಸ್ ಮತ್ತು
ಪಿಸ್ತಾ ಪೀಸನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಂತಂದರೆ ಇನ್ನು ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಡ್ರೈ ನಟ್ಸನ್ನು ನೀವು ಸಣ್ಣದಾಗಿ ಹೆಚ್ಕೊಂಡು ಈ ಥರ ಹಾಕ್ಕೊಳ್ಬೋದು. ಮಕ್ಕಳಿಗೆಲ್ಲ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೂ ಬಿಸಿ ಇರುವಾಗಲೇ ನಾವು ಹೀಗೆ ಹಾಕ್ಕೊಳ್ಬೇಕು. ಆಮೇಲೆ ತಣ್ಣಗಾದ ನಂತರ ಇದು ಗಟ್ಟಿಯಾದ ನಂತರ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ. ಈಗ ಮೇಲಿಂದ ಗಾರ್ನಿಷ್ ಮಾಡಿ ಆದ ನಂತರ ಒಮ್ಮೆ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ, ಅದು ಸರಿಯಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಇನ್ನೀಗ ಡಿಸ್ಟರ್ಬ್ ಮಾಡದೆ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಸರಿಯಾಗಿ ಒಂದು 3/4 ಗಂಟೆ ಹೊತ್ತು ಸೆಟ್ ಆಗೋದಕ್ಕೆ ಬಿಟ್ಟರೆ ನಿಮಗೆ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಬಹಳ ಕಡಿಮೆ ಸಮಯದಲ್ಲಿ, ಅದೇ ರೀತಿಯಾಗಿ ತುಂಬ ಕಡಿಮೆ ಪದಾರ್ಥಗಳನ್ನು ನಾವು ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಈಗ ಅರ್ಧ ಗಂಟೆ ಆದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ಬರ್ಫಿಯನ್ನು. ತುಂಬ ಚೆನ್ನಾಗಿ ತಣ್ಣಗಾಗಿದೆ. ಇನ್ನು ಇದನ್ನು ನೋಡ್ಬೋದು ಯಾವ ಥರ ಕಟ್ ಮಾಡ್ಕೊಳ್ಳೋದಕ್ಕೆ ಬರ್ತಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ತುಂಬಾ ಸೂಪರಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗಲೋ ಅಥವಾ ಮಕ್ಕಳೆಲ್ಲ ಏನಾದರೂ ಹಠ ಮಾಡ್ತಾರೆ, ಏನಾದರೂ ಸ್ವೀಟ್ ಮಾಡಬೇಕು ಅಂತಂದಾಗ ಈ ಥರದನ್ನು ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಇನ್ನೊಂದು ಅಂಶ ಏನು ಅಂತಂದರೆ, ಸಕ್ಕರೆಯನ್ನೆಲ್ಲ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು 1 ಕಪ್ ಆಗುವಷ್ಟು ಅಳತೆಗೆ ಚಿರೋಟಿ ರವೆಗೆ 3/4 ಕಪ್ ಆಗುವಷ್ಟು ಸಾಕಾಗುತ್ತೆ. ಆದಷ್ಟು ಸ್ವೀಟ್ ಮಾಡುವಾಗೆಲ್ಲ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನಿಮಗೆ ಎಲ್ಲಾದರೂ ಅಕಸ್ಮಾತ್ ಸಕ್ಕರೆ ಪಾಕ ಎಲ್ಲ ಸರಿಯಾಗಿ ಬರಲಿಲ್ಲ ಅಂತಂದರೆ, ಹಾಳಾಯಿತು ಅಂತಂದಾಗ ಮತ್ತೆ ವಾಪಸ್ ನಾವು ತಿರುಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ನಿಮಗೆ ಸರಿಯಾಗಿ ಗೊತ್ತಾಗತ್ತೆ ಯಾವ ಹಂತದಲ್ಲಿ ಹೇಗಾಗಿದೆ ಅಂತ. ಈಗ ಸ್ಕ್ವೇರ್ ಪೀಸಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ಈಗ ತೆಗಿಯೋಣ. ನೋಡಿ ಯಾವ ಥರ ಬರ್ತಿದೆ ಅಂತ. ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಆಮೇಲೆ ಬಾಯಲ್ಲಿಟ್ಟರೆ ಹಾಗೆಯೇ ಮೆಲ್ಟ್ ಆಗುವಂತಹ ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಈ ಸ್ವೀಟ್ ರೆಸಿಪಿ ಚಿರೋಟಿ ರವೆಯಿಂದ ಮಾಡಿದಂತಹ ಬರ್ಫಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.